ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ತಲೆ ಬಾಗ್ಲೇಬೇಕಲ್ಲ, ನಾವು ತಲೆ ಬಾಗ್ತೀವಿ ಕೋರ್ಟಲ್ಲಿ ತೀರ್ಮಾನ ಆದ್ರೆ. ಏನೋ ಆಸೆ ಇಟ್ಕೊಂಡಿದೀವಿ, ನೋಡುವ ಏನಾದದು. ಏನೋ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಲ್ಲ, ಡೆಲ್ಲಿಲಿ ಬರ್ದು ಕಳ್ಸ್ರಿ, ಇಲ್ಲಿ ಹೊಡೆದಾಕ್ ಕೊಡ್ತಾರೆ, ಬೇರೆ ಕೊಡ್ಬಿಡ್ತಾರೆ. ಹಂಗೆ ಏನು ಮಾಡಕ್ಕಾಗಲ್ಲ. ಆಗತಕ್ಕ ಏನು ಮಾಡಕ್ಕಾಗಲ್ಲ. ಯಾರೋ ಲೀಡರ್ಗಳು ಏನ್ ಕಿವಿ ನೆಟ್ಗಾಗ್ಬಿಟ್ಟು ಹೊಡೆದಾಕ್ತಾರೆ ನೆಟ್. ಅಲ್ಲ, ಎಲ್ಲಾ ರಾಷ್ಟ್ರೀಯ ಪಕ್ಷಗಳೆಲ್ಲ ಹಂಗೇನೆ. ಅವ್ರು ಬರೀ ಕಾಂಗ್ರೆಸ್ ಅಂತಲ್ಲ, ರಾಷ್ಟ್ರೀಯ ಪಕ್ಷದಲ್ಲಿ ಅಲ್ಲೇನೋ ಒಂದು ತೀರ್ಮಾನ ಆಗಿರ್ತದೆ. ಇಲ್ಲಿ ಬರೋಟಕ್ಕೆ ಬೇರೆ ತೀರ್ಮಾನಗಳಾಯ್ತವೆ. ತೀರ್ಮಾನ ಆದಾಗ ಅಲ್ಲಿಂದಾನೆ ಫೋನ್ ಮಾಡ್ತಾರೆ, ನೋಡಪ್ಪ ಇದಾಗ್ಲಿ ಇದು ಬದಲಾವಣೆ ಮಾಡಿದ್ದವ್ರು ಕೊಡಿ ಅಂತಾರೆ. ಅವಾಗ ಬದಲಾವಣೆಗಳಾಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಕೈ ಕಾಲು ಎತ್ತವರು ಜಾಸ್ತಿ ಅವರೇ, ಕಾಲು ಎಳೆಯೋರು ಜಾಸ್ತಿ ಅವ್ರೆ. ಅದೇ ರಾಷ್ಟ್ರೀಯ ಪಕ್ಷದ ಗಮ್ಮತ್ತು. ನೋಡೋಣ, ಅದನ್ನ ಬಂದ್ಮೇಲೆ ಪಟ್ಟಿ ಅನೌನ್ಸಾದಾಗ ಹೇಳ್ತೀನಿ. ಪಟ್ಟಿನೇ ಬಂದಿಲ್ಲ, ಇದೇ ಹೇಳೋದು. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದು. ಈತಪ್ಪ ಎಲ್ಲ ಒಗ್ಲಿಗ್ರಿ ನಂಗೆ ಜಾತಿ ಬದಲಾವಣೆ ಮಾಡ್ಕೊಳಕಾಯ್ತದ, ಸರ್ಟಿಫಿಕೇಟ್ ತಗೊಳಕಾಯ್ತದ? ಒಗ್ಲಿಗ್ರು ಕೊಡೋದಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ನಾವು ಆ ಕಾಂಪಿಟೇಷನ್ ಭಾಗವಹಿಸ್ತಾ ಇದೀವಿ. ಅದನ್ನೇ ಹೇಳಿದ್ ನಾವು, ಅಲ್ಲೊಂದು ಇಲ್ಲೊಂದು ಆಗ್ಬಿಡ್ತದೆ ಅಂತ. ವೇಣುಗೋಪಾಲ್ ಅವ್ರನ್ನ ಮಾತ್ರ ಭೇಟಿ ಮಾಡಿದ್ರು. ಸುರ್ಜೇವಾಲ ಅವ್ರೇನೋ ಅವತ್ತು ಒಂದ್ 2 ದಿವಸ ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಅವರು ಇದರಲ್ಲಿಲ್ಲ, ಡೈರಿನಲ್ಲಿ ಇಲ್ಲ. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋಗಿದ್ದಾರೆ. ಅದರಿಂದ ಸುರ್ಜೇವಾಲ ಅವ್ರೊಬ್ಬರನ್ನ ಭೇಟಿ ಮಾಡಿದ್ದು. ಅಲ್ಲ, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದು. ಭರವಸೆ ಏನೂ ಇಲ್ಲ, ನಮ್ಮ ಅಭಿಪ್ರಾಯ ತಿಳಿಸ್ಬಿಟ್ಟು ಬಂದಿದೀವಿ. ನನ್ನ ಯಾಕೆ ಮಂತ್ರಿ ಮಾಡಬೇಕು ಅಂತ ಅವ್ರಿಗೆ ಮನವರಿಕೆ ಮಾಡ್ಬೇಕಲ್ಲ, ಅದನ್ನ ಮಾಡ್ಬಿಟ್ಟು ಬಂದಿದೀವಿ. ಹೈಕಮಾಂಡ್ಗೂ ಕೂಡ ಅಲ್ಲಿ ಮನವರಿಕೆ ಆಗ್ಬೇಕಲ್ಲ, ಯಾಕೆ ಬಾಲಕೃಷ್ಣ ಅವ್ರನ್ನೇ ಮಂತ್ರಿ ಯಾಕೆ ಮಾಡ್ಬೇಕು ಅಂತ ಅದು ಮನವರಿಕೆ ಮಾಡೋದು. ಯಾಕೆ ಮಾಡಬೇಕು ಅಂತ ಹೇಳಿದ್ರಿ ಸರ್? ನಾನು 5 ಸರಿ ಗೆದ್ದಿದ್ದೀನಿ, ನನಗೊಂದ್ಸರಿ ಅವಕಾಶ ಮಾಡಿಕೊಡಿ ಅಂತ ಅಂದು. ಅವರು ನಿಮ್ಮಲ್ಲಿ ತುಂಬಾ ಜನ ಇದಾರಲ್ಲ ಅಂತಂದ್ರು. ಅಂದ್ರೆ ಅವ್ರಿಗೆಲ್ಲ ಅವಕಾಶ ಸಿಕ್ಕಿದ್ರೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಸಿಎಂ ಅವ್ರು ಯಾರಿಗೂ ಭರವಸೆ ಕೊಡ್ತಾ ಇಲ್ಲ. ಎಲ್ಲ ಹೈಕಮಾಂಡ್ ಅಲ್ಲೇ ತೀರ್ಮಾನ ಆಗೋದು. ಸಿಎಂ ತೀರ್ಮಾನ ಮಾಡಲ್ಲ, ಇದನ್ನ ಓನ್ಲಿ ಹೈಕಮಾಂಡ್. ಯಾರಿಗೆ ಅವ್ರೇ ನಾವು ಏನು ಒಪ್ಪೋದೇನು? ಇಲ್ಲ, ನಾವು ಹಲವಾರು ಬಾರಿ ಕೇಳಿದೀವಿ. ನಾವು ಏನು ಅವತ್ತಿಂದನೂ ಕೇಳ್ತಾ ಇದೀವಿ. ಅವ್ರು ಸಿದ್ದರಾಮಯ್ಯ ಅವ್ರ ಇದ್ದಾಗಿಂದನೂ ಕೇಳ್ತಾ ಇದೀವಿ, ನಮ್ಗೆ ಮಾಡಿ ಅಂತ. ಒಪ್ಪಂದ ಏನು ಅಗ್ರಿಮೆಂಟ್ ಮಾಡ್ಕೊಟ್ಟಾರೆ ಯಾರ? ಇಲ್ಲ, ನಿಮ್ಗೆ ಎಷ್ಟು ಗೊತ್ತದ? ಮಾಧ್ಯಮದವ್ರಿಗಿನ್ನ ಕಡಿಮೆ ನಮ್ಗೆ ಗೊತ್ತಿರೋದು. ನೀವೇ ಹೊಡೆಯೋದು ಫಸ್ಟ್. ಹೋಯ್ತವ್ರೆ ಡೆಲ್ಲಿಗೆ, ಈಗ ಆಯ್ತದೆ ಇನ್ನೊಂದು 3 ದಿವಸದಲ್ಲಿ ಅಂತ. ಅಷ್ಟು ಗೊತ್ತಿಲ್ಲ ನಮ್ಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.